ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ಸ್ ನಲ್ಲಿರುವಂತಹ ಚಾಮರ ವಜ್ರದಲ್ಲಿದ್ದೇವೆ. ಸೊ ಚಾಮರ ವಜ್ರದಲ್ಲಿ ಕಾಫಿ ಉತ್ಸವ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. 3 ದಿನಗಳ ಕಾಲ ಸುಮಾರು 100ಕ್ಕೂ ಹೆಚ್ಚು ಇವೆಂಟ್ಸ್ ಅಲ್ಲಿ ಭಾಗವಹಿಸಿರುವಂತಹ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಲ್ಲಿ ಬೇರೆ ಬೇರೆ ಊರವರೆಲ್ಲ ಬಂದು ಇಲ್ಲಿ ಒಂದು ಸ್ಟಾಲ್ಸ್ ಹಾಕಿ ಇವೆಂಟ್ ಅಲ್ಲಿ ಭಾಗವಹಿಸಿದ್ರೆ. ವಿಶೇಷವಾಗಿ 7 ಬೀಮ್ ಟೀಮ್, ಈ ಒಂದು ಟೀಮ್ ನಾವು ನೋಡಬಹುದು. ಸುಮಾರು 2 ವರ್ಷದ ಇತಿಹಾಸ ಇರುವಂತಹ ಈ ಒಂದು ಟೀಮ್ ಒಂದು NGO ಆಗಿದ್ದು ಹಲವಾರು ವಿಶೇಷ ವಿಭಿನ್ನ ವೈಶಿಷ್ಟ್ಯಗಳಿಂದ ಕೂಡಿದೆ. ಸೊ ಇಲ್ಲಿ ಹಲವಾರು ಮುಖಂಡರು ಮತ್ತು ಟೀಮ್ ನ ಮಾಲೀಕರಾಗಿರ್ಬೋದು, ಸೊ ಟೀಮ್ ನ ಮೆಂಬರ್ಸ್ ನಾವು ನೋಡಬಹುದು. ಸರ್ ನಮಸ್ತೆ, ಹೇಗಿದೆ ಸರ್? ಹೇಗಿದೆ ಇವೆಂಟ್? ಇವೆಂಟ್ ಭಾರಿ ಚೆನ್ನಾಗಿ ಆಗಿದೆ. ಇಲ್ಲಿ ಡಿಫ್ರೆಂಟ್ ಬೇರೆ ಕಾಫಿ ಬ್ರೂಸ್ ನಮಗೆ ಸಿಗ್ತಾ ಇದೆ. ಹಾಗೆ ನಮ್ಮ ಸ್ಟಾಲ್ ಬಗ್ಗೆ ಹೇಳೋದಾದರೆ, ನಾವು 7 ಬೀಮ್ ಟೀಮ್ ಒಂದು NGO. ನಾವು ಗ್ರೋವರ್ಸಿಗೆ, ಬೆಳೆಗಾರರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತೀವಿ. 12 ತಿಂಗಳಿಗೆ ಒಂದೊಂದು ಬೇರೆ ಬೇರೆ ತೋಟಗಳಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತೀವಿ. ಸಾಯಿಲ್ ಟು ಕಪ್, ಮಣ್ಣಿಂದ ಕಪ್ ತನಕ ಹೇಗೆ ಬೆಳಿಬೇಕು, ಗುಣಮಟ್ಟದ ಕಾಫಿಯನ್ನು ಹೇಗೆ ಬೆಳಿಬೇಕು, ಗುಣಮಟ್ಟದ ಕಾಫಿ ಮತ್ತು ಮೆಣಸು, ಅಡಿಕೆ ಮತ್ತು ಏಲಕ್ಕಿಯನ್ನು ಹೇಗೆ ಬೆಳಿಬೇಕು ಅನ್ನೋದು ನಾವು ಬೆಳೆಗಾರರಿಗೆ ತಿಳಿಸ್ಕೊಡ್ತೀವಿ. ಇವಾಗ ಒಂದು ಫಾರ್ಮರ್ಸ್ ಅಂದ್ರೆ ಎಲ್ಲೋ ಒಂದ್ ಕಡೆ ಜನಗಳು ಈ ಫಾರ್ಮರ್ ಏನಪ್ಪ ಅಷ್ಟು ಲಾಭ ಇರಲ್ಲ, ಹಿಂಗೆಲ್ಲ ಒಂದು ಮಲ್ಟಿಪಲ್ ಒಂದು ಕಮಾಂಡಿಂಗ್ ಇದೆ. ಮತ್ತೆ ಸೊಸೈಟಿಲಿ ಅಷ್ಟು ಒಂದು ಒಳ್ಳೆ ಅಷ್ಟು ಒಂದು ಅಭಿಪ್ರಾಯಗಳಿಲ್ಲ. ಸೊ ಅವ್ರಿಗೆ ಒಂದು ರಿಸೋರ್ಸ್ ವೈಸ್ ಆಗಿರ್ಲಿ, ಎಕಾನಮಿ ವೈಸ್ ಆಗಿರ್ಲಿ, ಅವ್ರಿಗೊಂದು ಬೆಳೆದಿರುವಂತ ಬೆಳೆಗೆ ಒಂದು ಪ್ರೋತ್ಸಾಹ ಧನ ಆಗಿರ್ಬೋದು, ಅವ್ರಿಗೆ ಕೊಡಬೇಕಾಗಿರುವಂತ ಸ್ಥಾನಮಾನ, ಗೌರವ ದೊಡ್ಡ ಮಟ್ಟದಲ್ಲಿ ಸಿಗ್ತಾ ಇಲ್ಲ ಅಂತೆಲ್ಲ ಇದೆ ಮಾತುಗಳಿದೆ. ಸೊ ಅದ್ರ ಬಗ್ಗೆ ಮತ್ತೆ ನಿಮ್ಮ ಒಂದು ಟೀಮ್ ಹೇಗೆ ವರ್ಕ್ ಮಾಡ್ತಾ ಇದೆ? ಸೊ ಈ ಒಂದು ಕಾಫಿ ಬೆಳೆಗಾರರಿಗೆ ಯಾವ ತರ ನಿಮ್ಗೆ ಅವ್ರಿಗೆ ಎಜುಕೇಶನ್ ಮಾಡೋ ನಿಟ್ಟಿನಲ್ಲಿ ಆಗಿರ್ಬೋದು, ಯಾವ ತರ ಹಿಂಗೆ ಮೋಟಿವೇಶನ್ ಮಾಡ್ತಾರೆ? ಮುಖ್ಯವಾಗಿ ನಮ್ಮ ಉದ್ದೇಶ ಏನಿದೆ ಅಂದರೆ, ಇವತ್ತು ಭಾರತ ನಾವು 3,60,000 ಟನ್ ಬೆಳೀತಾ ಇದ್ದೀವಿ. ನಾವು ಅದನ್ನು 7 ಲಕ್ಷ ಟನ್ 2030ಕ್ಕೆ 7 ಲಕ್ಷ ಟನ್ನನ್ನು ಬೆಳಿಬೇಕು ಅಂತ ನಮ್ಮ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಮತ್ತು ಒಂದು ಗುಣಮಟ್ಟದ ಬೆಳೆಗಳು ಏನು ನಾವು ಬೆಳಿತೀವಿ, ಕಾಫಿ ಇರ್ಬೋದು, ಮೆಣಸು ಇರ್ಬೋದು, ಅಡಿಕೆ ಇರ್ಬೋದು, ಅಥವಾ ಕಾರ್ಡಮಮ್ ಇರ್ಬೋದು, ಏಲಕ್ಕಿ ಇರ್ಬೋದು, ಇವೆಲ್ಲ ಗುಣಮಟ್ಟದ ಒಂದು ಬೆಳೆಯನ್ನು ಬೆಳೆದು ಬಿಟ್ಟು ರೆಸಿಡ್ಯೂ ಇರಬಾರ್ದು ಅದರಲ್ಲಿ. ಸುಮಾರು ಎಷ್ಟು ಜನ ರೈತರು ಇಲ್ಲಿವರೆಗೂ ಇದ್ರ ಬಗ್ಗೆ ಇದನ್ನ ಬೆನಿಫಿಟ್? ಸುಮಾರು 800 ಬೆಳೆಗಾರರು ಇದನ್ನ ಬೆನಿಫಿಟ್ ತಗೊಂಡಿದ್ದಾರೆ. 800ರಿಂದ ಅದು ನಮ್ಮ ಉದ್ದೇಶ, ಅದು 10 ಪಟ್ಟು ಜನಕ್ಕೆ ತಲುಪಬೇಕು. ಏನು ನಾವು 7 ಲಕ್ಷ ಟನ್ ನಾವು ಬೆಳಿತೀವಿ ಅಂದರೆ ಬರೀ ನಾವು 800 ಜನ ಸೇರ್ಕೊಂಡ್ರೆ ಬೆಳೆಯೋಕ್ಕಾಗೋದಿಲ್ಲ. ಅದು 10 ಪಟ್ಟು ಜನಕ್ಕೆ ನಾವು ಏನು ಹೇಳಿಕೊಡ್ತಾ ಇದ್ದೀವಿ ಅದು ಬೆಳಿಬೇಕು ಅಂತ ನಮ್ಮ ಉದ್ದೇಶ. ಸರಿ, ಇಟ್ಸ್ ಎ ವೆಸ್ಟರ್ನ್ ಘಾಟ್ ಟೆಕ್ನಾಲಜಿ ಹಬ್. ಅಂದರೆ ನಾವು ಇಲ್ಲಿ ಸೈಂಟಿಫಿಕ್ ನಾಲೆಡ್ಜ್ನ ಬೆಳೆಗಾರರಿಗೆ ಕೊಡಬೇಕು ಅಂತ ನಾವು ಉದ್ದೇಶಿಸ್ತಾ ಇದ್ದೀವಿ.